Hi friends, I am Vinayak and I welcome you all to my YouTube ಚಾನಲ್. ಸೊ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಈ ಪಾಠಕ್ಕೆ ಸಂಬಂಧಿಸಿದಂತಹ ಥಿಯರಿ ಪಾಠನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಓಕೆ, ಈಗ ಇದೇ ಪಾಠಕ್ಕೆ ಸಂಬಂಧಿಸಿದಂಥ MCQ ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಬಿಗಿನ್ ವಿತ್ ದಿ ಕ್ವಶನ್ಸ್. ಪ್ರಶ್ನೆ 1. ವಿಚ್ ಹ್ಯಾಬಿಟ್ಯಾಟ್ ಈಸ್ ಸೂಟೇಬಲ್ ಫಾರ್ ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ಲಿವ್ ಬೋತ್ ಇನ್ ವಾಟರ್ ಆ್ಯಂಡ್ ಆನ್ ಲ್ಯಾಂಡ್? ಯಾವ ವಾಸಸ್ಥಾನವು ನೀರಿನಲ್ಲಿಯೂ ಮತ್ತು ಭೂಮಿಯ ಮೇಲೆಯೂ ಬದುಕುವ ಜೀವರಾಶಿಗಳಿಗೆ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಈಗ ನೀರಿನಲ್ಲೂ ಬದುಕಬೇಕು ಮತ್ತು ಭೂಮಿ ಮೇಲೂ ಬದುಕಬೇಕಪ್ಪ ಅಂತಂದ್ರೆ ಅದಕ್ಕೆ ಆಂಫಿಬಿಯನ್ ಹ್ಯಾಬಿಟ್ಯಾಟ್ ಇರಬೇಕಾಗ್ತದೆ. ಓಕೆ, ಏರಿಯಲ್ ಹ್ಯಾಬಿಟ್ಯಾಟು ಬರ್ಡ್ಸಿಗೆ ಇರ್ತದೆ, ಅಕ್ವಾಟಿಕ್ ಹ್ಯಾಬಿಟ್ಯಾಟು ಫಿಶಸ್ಸು ಅಂಥವಕ್ಕೆಲ್ಲ ಇರ್ತದೆ. ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಂತಂದ್ರೆ ಭೂಮಿಯ ಮೇಲೆ, ಅಂದರೆ ಫಾರ್ ಎಕ್ಸಾಂಪಲ್ ಹುಲಿ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಆನೆ ಆಗಿರ್ಬೋದು, ಇಂಥವೆಲ್ಲಕ್ಕೂ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈಗ ಇದರಲ್ಲಿ ಕ್ವಶನ್ನಲ್ಲಿ ಭೂಮಿ ಮೇಲೂ ಇರಬೇಕು ಮತ್ತು ವಾಟರ್ನಲ್ಲೂ ಇರಬೇಕು. ಸೊ ಅಂಥ ಹ್ಯಾಬಿಟ್ಯಾಟ್ ಯಾವುದಪ್ಪ ಅಂತಂದ್ರೆ ಆಂಫಿಬಿಯನ್ ಹ್ಯಾಬಿಟ್ಯಾಟು. ಸೊ ಈ ಆಂಫಿಬಿಯನ್ ಹ್ಯಾಬಿಟ್ಯಾಟಿಗೆ ಒಂದು ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದ್ರೆ ಅದು ಫ್ರಾಗ್. ಓಕೆ, ಫ್ರಾಗು ಆಂಫಿಬಿಯನ್ ಹ್ಯಾಬಿಟ್ಯಾಟ್ ಯೂಸ್ ಮಾಡ್ಕೊಳ್ತದೆ. ಓಕೆ, ಈ ಫ್ರಾಗಲ್ಲಿ ಏನೇನು ಅಡಾಪ್ಟೇಷನ್ ಅದಾವಪ್ಪ ಆಂಫಿಬಿಯನ್ ಹ್ಯಾಬಿಟ್ಯಾಟ್ಗೆ ಅಂತಂದ್ರೆ ಮಾಯ್ಸ್ಟ್ ಸ್ಕಿನ್ ಇರ್ತದೆ. ಓಕೆ, ಮಾಯ್ಸ್ಟ್ ಸ್ಕಿನ್ ಇರ್ತದೆ. ಮಾಯ್ಸ್ಟ್ ಸ್ಕಿನ್ ಎದಕ್ಕೆ ಇರ್ತದಪ್ಪ ಅಂತಂದ್ರೆ ಫಾರ್ ರೆಸ್ಪಿರೇಷನ್ನು. ಆಮೇಲೆ ಈಜಲಿಕ್ಕೆ ಎಂಥ ಕಾಲುಗಳು ಇರ್ತಾವಪ್ಪ ಅಂತಂದ್ರೆ ವೆಬ್ಡ್ ಲಿಂಬ್ಸ್ ಇರ್ತಾವೆ ಅದಕ್ಕೆ. ಓಕೆ, ವೆಬ್ಡ್ ಲಿಂಬ್ಸ್ ಇರ್ತಾವೆ ಯಾವುದಕ್ಕೆ? ಫಾರ್ ಮೂಮೆಂಟ್ಗೆ ಅಥವಾ ಈಜಲಿಕ್ಕೆ. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಡಾಪ್ಟೇಷನ್ಸ್ ಹೆಲ್ಪ್ ಡೆಸರ್ಟ್ ಪ್ಲಾಂಟ್ಸ್ ಟು ಸರ್ವೈವ್ ಅಂತ ಕೇಳಿದ್ದಾರೆ. ಮರುಭೂಮಿಯಲ್ಲಿರುವಂತಹ ಏನು ಸಸ್ಯಗಳಿಗೆ ಬದುಕಲು ಸಹಾಯ ಮಾಡುವಂತಹ ಹೊಂದಾಣಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ನೋಡ್ರಿ. ಆಪ್ಷನ್ ಎ ಬ್ರಾಡ್ ಲೀವ್ಸ್. ಬ್ರಾಡ್ ಲೀವ್ಸ್ ಇರೋಂಗಿಲ್ಲ. ಬ್ರಾಡ್ ಲೀವ್ಸ್ ಅಂತಂದರೆ ಅಗಲವಾದ ಎಲೆಗಳಿದ್ದಷ್ಟು ಅದಕ್ಕೆ ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪೀಕರಣ ಹೆಚ್ಚಾಗ್ತದೆ. ಸೊ ಅಲ್ಲಿ ವಾಟರ್ ಲಾಸ್ ಹೆಚ್ಚಾಗ್ತದೆ. ಸೊ ಇದಕ್ಕೆ ಬ್ರಾಡ್ ಲೀವ್ಸು ಡೆಸರ್ಟ್ ಪ್ಲಾಂಟಿಗೆ ಇರೋಂಗಿಲ್ಲ. ಓಕೆ, ಆಮೇಲೆ ಡೀಪ್ ರೂಟ್ಸ್. ಎಸ್, ಡೀಪ್ ರೂಟ್ಸ್ ಇರ್ತದೆ. ಯಾಕಂದರೆ ಮೊದಲೇ ಅಲ್ಲಿ ನೀರು ಕಮ್ಮಿ ಇರ್ತದೆ. ಸೊ ನೀರನ್ನು ಅದು ಅರಿಸ್ಕೊಂಡು ಭೂಮಿಯ ಆಳಕ್ಕೆ ಹೋಗ್ತಾವೆ ರೂಟ್ಸು. ಸೊ ಡೀಪ್ ರೂಟ್ಸು ಇದು ಕರೆಕ್ಟು. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡ್ರಿ. ಪ್ರೆಸೆನ್ಸ್ ಆಫ್ ಸ್ಟೊಮ್ಯಾಟೊ ಆನ್ ಬೋತ್ ಸೈಡ್ಸ್ ಆಫ್ ಲೀಫ್. ನೋಡ್ರಿ, ಸ್ಟೊಮ್ಯಾಟೊ ಇಂದನೇ ನಮಗೆ ಟ್ರಾನ್ಸ್ಪಿರೇಷನ್ ಆಗ್ತದೆ. ಹೌದಾ? ಸ್ಟೊಮ್ಯಾಟೊ ಎಲೆ ಎರಡೂ ಬದಿಗಳಿದ್ರೆ ಅಲ್ಲೇನಾಗ್ತದೆ, ಹೆಚ್ಚಿನ ನೀರು ಟ್ರಾನ್ಸ್ಪಿರೇಷನ್ ಮುಖಾಂತರ ಹೊರಗೆ ಹೋಗ್ತದೆ. ಸೊ ಅಲ್ಲಿ ವಾಟರ್ ಲಾಸ್ ಭಾಳ ಆಗ್ತದೆ. ಸೊ ಇದು ರಾಂಗು. ಆಮ್ಯಾಗ ಟ್ರಾನ್ಸ್ಪರೆಂಟ್ ಲೀವ್ಸ್. ಓಕೆ, ಪಾರದರ್ಶಕ ಎಲೆಗಳು ಅದೇನು ಅಲ್ಲಿರೋಂಗಿಲ್ಲ. ಬದಲಾಗಿ ಫ್ಲೆಶಿ ಎಲೆಗಳು ಇರ್ತಾವೆ, ತಿಕ್ ಎಲೆಗಳು ಇರ್ತಾವೆ, ಆಮ್ಯಾಗ ಸ್ಪೈನ್ ಇರುವಂಥ ಎಲೆಗಳು ಇರ್ತಾವೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡೀಪ್ ರೂಟ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ಅಕ್ವಾಟಿಕ್ ಆ್ಯನಿಮಲ್ಸ್? ಅಂದರೆ ಜಲಚರ ಪ್ರಾಣಿಗಳ ಬಗ್ಗೆ ಇರುವಂತಹ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಆಲ್ ಅಕ್ವಾಟಿಕ್ ಆ್ಯನಿಮಲ್ಸ್ ಬ್ರೀದ್ ಥ್ರೂ ಗಿಲ್ಸ್. ಇಲ್ಲ, ಎಲ್ಲ ಅಕ್ವಾಟಿಕ್ ಆ್ಯನಿಮಲ್ಸು ಗಿಲ್ಸಿಂದ ಏನು ಉಸಿರಾಟ ಕ್ರಿಯೆ ಮಾಡೋದಿಲ್ಲ. ಅಫ್ಕೋರ್ಸ್ ಮೀನಿನಲ್ಲಿ ಗಿಲ್ಸ್ ಇರ್ತಾವೆ, ಬಟ್ ಟರ್ಟೈಸು, ಈ ವೇಲ್ಸು, ಈ ಮತ್ತು ಪೆಂಗ್ವಿನ್ಸು ಇದರಲ್ಲಿ ಏನು ವಿಂಗ್ಸ್ ಗಿಲ್ಸ್ ಅನ್ನೋದು ಇರೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಆಲ್ ಅಕ್ವಾಟಿಕ್ ಆ್ಯನಿಮಲ್ಸ್ ಲೇ ಎಗ್ಸ್. ಇಲ್ಲ, ಎಲ್ಲ ಅಕ್ವಾಟಿಕ್ ಆ್ಯನಿಮಲ್ಸು ಇಲ್ಲಿ ಎಗ್ಸನ್ನು ಲೇ ಮಾಡೋದಿಲ್ಲ. ಬದಲಾಗಿ ಕೆಲವೊಂದಿಷ್ಟು ಸಸ್ತನಿಗಳು ಇದಾವೆ, ಅವು ಡೈರೆಕ್ಟಾಗಿ ಏನು ಮರಿಗಳಿಗೇ ಜನ್ಮ ಕೊಡ್ತಾವೆ. ನೆಕ್ಸ್ಟ್ ನೋಡ್ರಿ, ಅಕ್ವಾಟಿಕ್ ಆ್ಯನಿಮಲ್ಸ್ ಹ್ಯಾವ್ ಅಡಾಪ್ಟೇಷನ್ಸ್ ಫಾರ್ ಸ್ವಿಮ್ಮಿಂಗ್ ಲೈಕ್ ಫಿನ್ಸ್ ಆರ್ ಸ್ಟ್ರೀಮ್ಲೈನ್ಡ್ ಬಾಡೀಸ್. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಅಕ್ವಾಟಿಕ್ ಆ್ಯನಿಮಲ್ಸ್ಗೆ ಸ್ಟ್ರೀಮ್ಲೈನ್ ಬಾಡೀಸ್ ಇರ್ತಾವೆ ಮತ್ತು ಫಿನ್ಸ್ ಇರ್ತದೆ ಅಂತ ಹೇಳಿದ್ದಾರೆ. ಇದು ಕರೆಕ್ಟು. ನೆಕ್ಸ್ಟ್, ಅಕ್ವಾಟಿಕ್ ಆ್ಯನಿಮಲ್ಸ್ ಡು ನಾಟ್ ರಿಕ್ವೈರ್ ಆಕ್ಸಿಜನ್. ಇಲ್ಲ, ಅವಕ್ಕೂ ಆಕ್ಸಿಜನ್ ಬೇಕಾಗ್ತದೆ. ಇದು ರಾಂಗು. ನೋಡ್ರಿ, ಸಿ ಆಪ್ಷನ್ಗೆ ಎಲ್ಲ ಎನಿಮಲ್ಸಿಗೂ ಫಿನ್ಸು ಇರ್ತದೆ ಅಂತ ಹೇಳಕ್ಕೆ ಬರೋಲ್ಲ, ಮತ್ತು ಎಲ್ಲ ಎನಿಮಲ್ಸಿಗೂ ಸ್ಟ್ರೀಮ್ಲೈನ್ಡ್ ಬಾಡೀಸ್ ಇರ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಬದಲಾಗಿ ಅವು ಈಜುವಾಗ ಏನು ಮಾಡ್ತಾವೆ, ಅವರ ಬಾಡಿಯನ್ನು ಸ್ಟ್ರೀಮ್ಲೈನ್ಡ್ ಪೊಸಿಷನಿಗೆ ತೊಗೊಂಬರ್ತಾವೆ.
ಫಾರ್ ಎಕ್ಸಾಂಪಲ್ ಆಕ್ಟೋಪಸ್ಸು, ಓಕೆ, ಆಕ್ಟೋಪಸ್ಸದ್ದು ಬಾಡಿ ಈ ಥರ ಇರ್ತದೆ, ಅದು ಸ್ಟ್ರೀಮ್ಲೈನ್ ಇಲ್ಲ. ಅದು ಈಜುವಾಗಿ ಏನು ಮಾಡ್ತದೆ, ಈ ರೀತಿ ಒಂದೇ ಸೈಡ್ ಎಲ್ಲ ಕಾಲುಗಳನ್ನ ತೊಗೊಂಬರ್ತದೆ. ಓಕೆ, ಸೊ ಸ್ಟ್ರೀಮ್ಲೈನ್ಡ್ ಬಾಡೀಸ್ ಆಗಿ ಅದರ ಬಾಡಿಯನ್ನು ಕನ್ವರ್ಟ್ ಮಾಡ್ಕೋತಾವೆ, ಸುಚಲನಾತ್ಮಕ ಆಕೃತಿ ಅಂತ ಹೇಳ್ತಾವೆ ಸ್ಟ್ರೀಮ್ಲೈನ್ಡ್ ಬಾಡಿಗೆ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಅಕ್ವಾಟಿಕ್ ಅನಿಮಲ್ಸ್ ಹ್ಯಾವ್ ಅಡಾಪ್ಟೇಷನ್ಸ್ ಫಾರ್ ಸ್ವಿಮ್ಮಿಂಗ್ ಲೈಕ್ ಫಿನ್ಸ್ ಆರ್ ಸ್ಟ್ರೀಮ್ಲೈನ್ಡ್ ಬಾಡೀಸ್. ಮುಂದಿನ ಪ್ರಶ್ನೆ ಹೋಗೋಣ, 4ನೇ ಪ್ರಶ್ನೆ. ವೈ ಡು ಮೌಂಟೇನ್ ಗೋಟ್ಸ್ ಹ್ಯಾವ್ ಸ್ಟ್ರಾಂಗ್ ಹೂಸ್ ಅಂತೇಳಿ. ಓಕೆ, ನಿಮಗೆ ನಾನು ಇದರ ಥಿಯರಿ ಪಾರ್ಟಲ್ಲಿ ಹೇಳುವಾಗ ಆ ಮೌಂಟೇನ್ ಗೋಟ್ಸ್ದ ಹೂಸ್ ಹೆಂಗಿರ್ತಾವೆ ಅಂತ ಹೇಳಿದೆ ನಾನು, ಅದರ ಪಾದಗಳು ಹೇಗಿರ್ತಾವೆ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಕ್ವಶನ್ ಇದೆ. ಆಪ್ಷನ್ಸ್ ನೋಡಿ, ಫಾರ್ ರನ್ನಿಂಗ್ ಆನ್ ಪ್ಲೇನ್ಸ್ ಅಂತೇಳಿ. ಓಕೆ, ಮೌಂಟೇನ್ಸ್ ಅಂತಿದೆ ಇಲ್ಲಿ. ಸೊ ಪ್ಲೇನ್ಸಲ್ಲಿ ರನ್ನಿಂಗ್ ಮಾಡೋಕೆ ಅವಕ್ಯಾಕೆ ಸ್ಟ್ರಾಂಗ್ಸ್ ಇರಬೇಕು? ಮೌಂಟೇನಲ್ಲಿ ಹೆಂಗಿರ್ತದಪ್ಪ ಅಂದ್ರೆ ಪ್ಲೇನ್ ಸಮತಟ್ಟಾಗಿರೋದಿಲ್ಲ, ಬದಲಾಗಿ ಕಡಿದಾದ ಪ್ರದೇಶ ಇರ್ತದಲ್ಲಿ. ನೆಕ್ಸ್ಟ್ ನೋಡ್ರಿ, ಟು ಹೆಲ್ಪ್ ಕ್ಲೈಂಬ್ ಆ್ಯಂಡ್ ಬ್ಯಾಲೆನ್ಸ್ ಆನ್ ರಾಕಿ ಟೆರೈನ್. ಇದು ಕರೆಕ್ಟ್ ನೋಡ್ರಿ. ಗುಡ್ಡಗಾಡು ಪ್ರದೇಶಗಳಲ್ಲಿ ಹತ್ತಲಿಕ್ಕೆ ಮತ್ತು ಬ್ಯಾಲೆನ್ಸ್ ಮಾಡಲಿಕ್ಕೆ ಅದಕ್ಕೆ ಸ್ಟ್ರಾಂಗ್ ಹೂಸ್ ಇರ್ತಾವೆ, ಇದು ಕರೆಕ್ಟು. ಟು ಸ್ವಿಮ್ ಈಸಿಲಿ ಇನ್ ವಾಟರ್. ಮೌಂಟೇನ್ಸ್ನಲ್ಲಿ ವಾಟ್ರಲ್ಲಿ ಬರಬೇಕು ಸ್ವಿಮ್ ಮಾಡೋದಕ್ಕೆ, ಇದು ರಾಂಗು. ಟು ಡಿಗ್ ಹೋಲ್ಸ್ ಇನ್ ದಿ ಗ್ರೌಂಡ್, ಇದು ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ ಟು ಹೆಲ್ಪ್ ಕ್ಲೈಂಬ್ ಆ್ಯಂಡ್ ಬ್ಯಾಲೆನ್ಸ್ ಆನ್ ರಾಕಿ ಟೆರೈನ್. 5ನೇ ಪ್ರಶ್ನೆ ಹೋಗೋಣ. ವಾಟ್ ಈಸ್ ದಿ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಟೆರೆಸ್ಟ್ರಿಯಲ್ ಆ್ಯಂಡ್ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ಸ್ ಅಂತ ಕೇಳಿದ್ದಾರೆ. ಭೂಮಿಯ ವಾಸಸ್ಥಾನ ಮತ್ತು ಜಲ ವಾಸಸ್ಥಾನಗಳ ನಡುವಿನ ಮೇನ್ ಡಿಫ್ರೆನ್ಸ್, ವ್ಯತ್ಯಾಸವನ್ನು ಕೇಳಿದ್ದಾರೆ, ಮುಖ್ಯ ವ್ಯತ್ಯಾಸ. ನೋಡ್ರಿ, ಫಸ್ಟ್ ಒನ್ ಅವೈಲಬಿಲಿಟಿ ಆಫ್ ಸನ್ಲೈಟ್, ರಾಂಗ್. ಸನ್ಲೈಟು ಎರಡರಲ್ಲಿ ಸಿಗ್ತದೆ. ಟೈಪ್ ಆಫ್ ಸಾಯಿಲ್ ಪ್ರೆಸೆಂಟ್, ರಾಂಗ್ ಆಗ್ತದೆ. ಅವೈಲಬಿಲಿಟಿ ಆಫ್ ವಾಟರ್, ಇದು ನೋಡ್ರಿ ಕರೆಕ್ಟ್ ಆನ್ಸರು. ಪ್ರೆಸೆನ್ಸ್ ಆಫ್ ಪ್ರಿಡೇಟರ್ಸ್ ಎರಡು ಕಡೆ ಇರ್ತಾವೆ, ರಾಂಗು. ನೋಡ್ರಿ, ಇಲ್ಲಿ ಅವೈಲಬಿಲಿಟಿ ಆಫ್ ವಾಟರಿಂದನ ಏನು, ವಾಟರ್ ಹೆಚ್ಚಿಗೆ ಇದ್ದರೆ ಅದಕ್ಕೆ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ, ವಾಟರ್ ಕಮ್ಮಿ ಇದ್ದರೆ ಅದಕ್ಕೆ ಏನಂತ ಕರಿತೀವಿ, ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಅವೈಲಬಿಲಿಟಿ ಆಫ್ ವಾಟರ್. ಓಕೆ, ಈ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ಸಲ್ಲಿ ಹೆಚ್ಚಿಗೆ ನಮಗೆ ಲ್ಯಾಂಡ್ ಸಿಗ್ತದೆ, ಮತ್ತು ಅವು ಎದ್ರ ಮೇಲೆ ಡಿಪೆಂಡ್ ಆಗಿರ್ತಾವಪ್ಪ ಅಂತಂತಂದ್ರೆ ಆ್ಯನಿಮಲ್ಸ್ ಸಾಯಿಲ್ ಮತ್ತು ಅದರ ಕ್ಲೈಮೇಟ್ ಮೇಲೆ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟಲ್ಲಿ ಡಿಪೆಂಡ್ ಆಗಿರ್ತದೆ. ಓಕೆ, ಸೊ ಇಲ್ಲಿ ಆನ್ಸರ್ ಯಾವ್ದು ಬಂತಪ್ಪ ಅಂದ್ರೆ ಅವೈಲಬಿಲಿಟಿ ಆಫ್ ವಾಟರ್. 6ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದಿ ಮೋಸ್ಟ್ ಅಕ್ಯುರೇಟ್ ಡಿಸ್ಕ್ರಿಪ್ಷನ್ ಆಫ್ ಅಡಾಪ್ಟೇಷನ್ ಇನ್ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದ್ದಾರೆ. ಜೀವಿಗಳಲ್ಲಿ ಹೊಂದಾಣಿಕೆ ಮತ್ತು ವಾತಾವರಣಕ್ಕೆ ಅನುಗುಣಗೊಳ್ಳುವ ಸಾಮರ್ಥ್ಯದ ಅತ್ಯಂತ ಸರಿಯಾದ ವಿವರಣೆ ಯಾವುದು? ಅಡಾಪ್ಟೇಷನ್ ಬಗ್ಗೆ ಕೇಳಿದ್ದಾರೆ ಇಲ್ಲಿ ಅವರ ಪ್ರಶ್ನೆ. ಆಪ್ಷನ್ ಎ ನೋಡ್ರಿ, ಅ ಸಡನ್ ಚೇಂಜ್ ಇನ್ ದಿ ಬಿಹೇವಿಯರ್ ಟು ಸೂಟ್ ದಿ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ ಅಡಾಪ್ಟೇಷನ್ನು ಅನ್ನೋದು ಸಡನ್ನಾಗಿ ಚೇಂಜ್ ಆಗೋದಿಲ್ಲ, ಬದಲಾಗಿ ಅದು ಏನು ಜನ್ರೇಷನಿಂದ ಜನ್ರೇಷನಿಗೆ ಚೇಂಜ್ ಆಕೋಂತ ಬರ್ತದೆ. ಸೊ ಇದು ಅಡಾಪ್ಟೇಷನ್ ಅನ್ನೋದು ದೀರ್ಘಕಾಲದ ಹೊಂದಾಣಿಕೆ ಇದು. ಓಕೆ, ಸೊ ಇಲ್ಲಿ ಸಡನ್ ಚೇಂಜ್ ಇನ್ ಬಿಹೇವಿಯರ್ ಅಂತ ಇದ್ದಾರೆ. ಸೊ ಆಪ್ಷನ್ ಎ ಇಲ್ಲಿ ರಾಂಗ್ ಆಗ್ತದೆ. ನೆಕ್ಸ್ಟ್, ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಆಫ್ ಫೀಚರ್ಸ್ ಓವರ್ ಜನ್ರೇಷನ್ಸ್ ಟು ಸರ್ವೈವ್ ಇನ್ ಸ್ಪೆಸಿಫಿಕ್ ಹ್ಯಾಬಿಟ್ಯಾಟ್ಸ್. ಇದು ನೋಡ್ರಿ, ಇದು ಕರೆಕ್ಟ್ ಆಗ್ತದೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಆಫ್ ಫೀಚರ್ಸ್ ಇದ್ದಾರೆ, ಅಂದರೆ ಜನ್ರೇಷನ್ಗಳಿಂದ ಸಂತತಿಗಳಿಗೆ ಗ್ರ್ಯಾಜುವಲ್ ಆಗಿ ಡೆವಲಪ್ಮೆಂಟ್ ಆಗೋದು, ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಅಡಾಪ್ಟೇಷನ್ ಅಂತ ಹೇಳ್ತಾರೆ. ಆಪ್ಷನ್ ಸಿನೂ ನೋಡೋಣ. ಇಲ್ಲಿ ಲರ್ನಿಂಗ್ ನ್ಯೂ ಹ್ಯಾಬಿಟ್ಸ್ ಡ್ಯೂರಿಂಗ್ ಆ್ಯನ್ ಆರ್ಗ್ಯಾನಿಸಮ್ಸ್ ಲೈಫ್ ಟೈಮ್ ಟು ಅಡ್ಜಸ್ಟ್ ಟು ದ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ದಾರೆ, ಇದು ರಾಂಗ್ ಆಗ್ತದೆ. ಅ ಚೇಂಜ್ ಇನ್ ದಿ ಬಾಡಿ ಸ್ಟ್ರಕ್ಚರ್ ವಿತಿನ್ ಅ ಶಾರ್ಟ್ ಪೀರಿಯಡ್ ಡ್ಯೂ ಟು ಎನ್ವಿರಾನ್ಮೆಂಟಲ್ ಚೇಂಜಸ್, ಇದು ರಾಂಗ್. ಸೊ ಅಡಾಪ್ಟೇಷನ್ ಅನ್ನೋದೇನಪ್ಪ ಅಂದ್ರೆ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಆಗಬೇಕು, ಅದು ಏನು ಓವರ್ ದ ಜನ್ರೇಷನ್ಸ್ ಆಗಬೇಕು ಅದು. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ. 7ನೇ ಪ್ರಶ್ನೆ ಹೋಗೋಣ. ಇನ್ ಅ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಎಫಿಫೈಟ್ಸ್, ಅಂದರೆ ಪ್ಲಾಂಟ್ಸ್ ಗ್ರೋಯಿಂಗ್ ಆನ್ ಅದರ್ ಪ್ಲಾಂಟ್ಸ್ಗೆ ಎಫಿಫೈಟ್ಸ್ ಅಂತ ಕರಿತೀವಿ ನಾವು. ಓಕೆ, ಇನ್ ಅ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಎಫಿಫೈಟ್ಸ್ ಪ್ಲಾಂಟ್ಸ್ ಗ್ರೋಯಿಂಗ್ ಆನ್ ಅದರ್ ಪ್ಲಾಂಟ್ಸ್ ಆರ್ ಮೋಸ್ಟ್ ಲೈಕ್ಲಿ ಟು ಬೆನಿಫಿಟ್ ಫ್ರಮ್ ಅಂತ ಕೇಳಿದ್ದಾರೆ. ಎಫಿಫೈಟ್ಸ್ ಹೆಂಗೆ ಬೆನಿಫಿಟ್ ತೊಗೊಳ್ತಾವ ಅಂತೇಳಿ. ಲೋ ಕಾಂಪಿಟೇಷನ್ ಫಾರ್ ಸನ್ಲೈಟ್, ರಾಂಗು. ಕಾಂಪಿಟೇಷನ್ ಅಲ್ಲಿ ಮೇಲೂ ಇರ್ತದೆ. ಎಕ್ಸೆಸ್ ಟು ದ ಗ್ರೌಂಡ್ ಲೆವೆಲ್ ನ್ಯೂಟ್ರಿಯೆಂಟ್ಸ್, ಇದು ರಾಂಗ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಅವು ಬೇರೆ
ಪ್ಲಾಂಟ್ಗಳ ಮೇಲೆ ಬೆಳೀತಾವಪ್ಪ ಅಂತಂದ್ರೆ ಗ್ರೌಂಡ್ ಲೆವೆಲ್ ನ್ಯೂಟ್ರಿಯನ್ಸ್ ಅವಕಾಶ ಸಿಗೋದಿಲ್ಲ. ಅವೈಲೇಬಿಲಿಟಿ ಆಫ್ ಮಾಯ್ಶ್ಚರ್ ಇನ್ ದ ಏರ್, ಇದು ಕರೆಕ್ಟ್ ಆಗ್ತದೆ. ಓಕೆ, ಯಾಕಂದರೆ ಅವು ಬೇರೆ ಪ್ಲಾಂಟ್ಗಳು ಮೇಲೆ ಬೆಳಿತಾವಪ್ಪ ಅಂತಂದ್ರೆ ಅವು ಎತ್ತರದ ಸ್ಥಾನದಲ್ಲಿ ಇರ್ತಾವೆ. ಓಕೆ, ಅಲ್ಲಿ ಏರ್ನ ಮುಖಾಂತರ ಅವು ಮಾಯ್ಶ್ಚರ್ನ ಪಡೆದುಕೊಳ್ತಾವೆ. ಓಕೆ, ನೆಕ್ಸ್ಟ್ ನೋಡ್ರಿ, ರೆಡ್ಯೂಸ್ಡ್ ರಿಸ್ಕ್ ಫಾರ್ ಹರ್ಬಿವೋರಿ, ಇದು ರಾಂಗ್ ಆಗ್ತದೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಅವೈಲೇಬಿಲಿಟಿ ಆಫ್ ಮಾಯ್ಶ್ಚರ್ ಇನ್ ದ ಏರ್. ನೆಕ್ಸ್ಟ್ 8ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಈಸ್ ಇನ್ಕರೆಕ್ಟ್? ತಪ್ಪಾದ ಹೇಳಿಕೆ ಅಂತ ಹೇಳಿದ್ದಾರೆ. ಇಲ್ಲಿ ಜೀವಿಗಳ ಬಗ್ಗೆ ಇರುವಂಥ ತಪ್ಪಾದ ಹೇಳಿಕೆಯನ್ನು ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗ್ರೋ ಥ್ರೂಔಟ್ ದೇರ್ ಲೈಫ್. ಫಸ್ಟ್ ಆಪ್ಷನ್ ರಾಂಗ್. ನೋಡ್ರಿ, ಎಲ್ಲ ಆರ್ಗ್ಯಾನಿಸಮ್ಸು ತಮ್ಮ ಜೀವಿತಾವಧಿಯವರು ಇರುವಾಗೂ ಗ್ರೋ ಆಗೋದಿಲ್ಲ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಕೊಡೋದು ಅಂತಂದ್ರೆ ಇಲ್ಲಿ ಅಡಲ್ಟ್ಹುಡ್ ತಲುಪಿದ ಮೇಲೆ ನಮ್ಮದೇ ಹೈಟ್ ಏನಾಗ್ತದೆ, ಬೆಳೆಯೋದು ಕಮ್ಮಿ ಸ್ಟಾಪ್ ಆಗ್ತದೆ. ಓಕೆ, ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ರಾಂಗ್ ಆಗ್ತದೆ ಮತ್ತು ಅವರು ಕೇಳಿರೋದೇ ರಾಂಗ್. ಸೊ ಇದೇ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಬಿ ಆಪ್ಷನ್ ನೋಡೋಣ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಕ್ಸ್ಕ್ರೀಟ್ ವೇಸ್ಟ್ ಪ್ರೊಡಕ್ಟ್ಸ್ ಫ್ರಮ್ ದೇರ್ ಬಾಡಿ, ಇದು ಕರೆಕ್ಟು. ಇದು ಒಂದು ಗುಣ ಅದು ಲಿವಿಂಗ್ ಆರ್ಗ್ಯಾನಿಸಮ್ಸ್ದು. ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೆಸ್ಪಾಂಡ್ ಟು ಸ್ಟಿಮ್ಲೈ ಫ್ರಮ್ ದೇರ್ ಎನ್ವೈರನ್ಮೆಂಟ್, ಕರೆಕ್ಟ್ ಇದೆ. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಟು ಕಂಟಿನ್ಯೂ ದೇರ್ ಸ್ಪೀಸೀಸ್, ಎಲ್ಲ ಕರೆಕ್ಟ್ ಅದಾವ. ಸೊ ಆಪ್ಷನ್ ಎ ಮಾತ್ರ ತಪ್ಪಿದೆ. ಸೊ ಅದು ರೈಟ್ ಆನ್ಸರು. ಮುಂದಿನ ಪ್ರಶ್ನೆ ಹೋಗೋಣ, 9ನೇದು. ವಿಚ್ ಸ್ಟ್ರಕ್ಚರಲ್ ಫೀಚರ್ ಡಿಸ್ಟಿಂಗ್ವಿಷಸ್ ಅನಿಮಲ್ಸ್ ಅಡಾಪ್ಟೆಡ್ ಟು ಪೋಲಾರ್ ರೀಜನ್ಸ್? ಓಕೆ, ಧ್ರುವ ಪ್ರದೇಶಗಳಲ್ಲಿ ಉಳಿಯಲು ತಯಾರಾದ ಪ್ರಾಣಿಗಳನ್ನು ಭೇದಿಸುವ ರಚನಾತ್ಮಕ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಅದರ ಪೋಲಾರ್ ರೀಜನ್ಸ್ಗಳಲ್ಲಿ ಇರುವಂತಹ ಪ್ರಾಣಿಗಳ ಲಕ್ಷಣಗಳನ್ನ ಹೇಳಬೇಕು. ಸ್ಟ್ರೀಮ್ಲೈನ್ಡ್ ಬಾಡೀಸ್ ಆ್ಯಂಡ್ ಫಿನ್ಸ್, ಇದು ರಾಂಗ್. ಸ್ಟ್ರೀಮ್ಲೈನ್ಡ್ ಬಾಡೀಸ್ ಆ್ಯಂಡ್ ಫಿನ್ಸ್ ಎಲ್ಲಿರ್ತದಪ್ಪ ಅಂತಂದರೆ ಒಂದು ಆಕಾಶದಲ್ಲಿ ಹಾರುವಂಥ ಪಕ್ಷಿಗಳಿಗೆ ಇರ್ತದೆ. ಮತ್ತು ಬಿಟ್ಟರೆ ಸ್ಟ್ರೀಮ್ಲೈನ್ ಬಾಡಿ ಆ್ಯಂಡ್ ಫಿನ್ಸ್ ಎಲ್ಲಿರ್ತದಪ್ಪ ಅಂದ್ರೆ ಅಕ್ವಾಟಿಕ್ ಆ್ಯನಿಮಲ್ಸಲ್ಲಿ ಇರ್ತದೆ, ಮೀನುಗಳಲ್ಲಿ ಮತ್ತು ವೇಲ್ಗಳಲ್ಲಿ ಇಂಥವಾಗೆಲ್ಲ ಇರ್ತದೆ. ಇದು ಸೊ ಆಪ್ಷನ್ ಎ ರಾಂಗು. ಅ ಥಿಕ್ ಲೇಯರ್ ಆಫ್ ಬ್ಲಬ್ಬರ್ ಆ್ಯಂಡ್ ಸ್ಮಾಲ್ ಎಕ್ಸ್ಟ್ರೀಮಿಟೀಸ್, ಅಂದರೆ ಇಲ್ಲಿ ಬ್ಲಬ್ಬರ್ ಅಂತಂದ್ರೆ ಫ್ಯಾಟ್ ಅಂತ ಅರ್ಥ ಮಾಡ್ಕೋಬೇಕು ಇಲ್ಲಿ ನೀವು. ಅ ಥಿಕ್ ಲೇಯರ್ ಆಫ್ ಬ್ಲಬ್ಬರ್ ಆ್ಯಂಡ್ ಸ್ಮಾಲ್ ಎಕ್ಸ್ಟ್ರೀಮಿಟೀಸ್, ಇದು ಕರೆಕ್ಟ್ ನೋಡ್ರಿ ಆನ್ಸರು. ಓಕೆ, ಇಲ್ಲಿ ಪೋಲಾರ್ ರೀಜನ್ಸಲ್ಲಿ ಶೀತ ಗಾಳಿ ಇರ್ತದೆ. ಓಕೆ, ಚಳಿ ಇರ್ತದೆ. ಸೊ ಅದರಿಂದ ಇನ್ಸುಲೇಷನ್ನ ಪಡ್ಕೋಬೇಕಂದ್ರೆ ಅದರಿಂದ ಹಾನಿ ಆಗ್ದಂಗೆ ತಮ್ಮ ದೇಹವನ್ನು ಕಾಪಾಡ್ಕೊಳ್ಬೇಕಪ್ಪ ಅಂತಂದ್ರೆ ಅವಕ್ಕೆ ಹೆಚ್ಚಿಗೆ ಫ್ಯಾಟ್ ಇರಬೇಕಾಗ್ತದೆ. ಆಮೇಲೆ ಸ್ಮಾಲ್ ಎಕ್ಸ್ಟ್ರಿಮಿಟೀಸ್ ಅಂತಂದ್ರೆ ಈ ಕಿವಿ ಆಗಿರ್ಬೋದು, ಬಾಲ ಆಗಿರ್ಬೋದು, ಇವೆಲ್ಲ ಸಣ್ಣ ಸಣ್ಣ ಇರ್ತಾವೆ. ಯಾಕೆ ಹೌದಾ, ಅಂದ್ರೆ ಅದು ಬಾಡಿ ಹೀಟನ್ನು ಕಮ್ಮಿ ಬಾಡಿ ಹೀಟ್ ಲಾಸ್ ಇದೆ ನೋಡ್ರಿ, ಅದನ್ನ ಕಮ್ಮಿ ಮಾಡ್ಕೊಳ್ತದೆ. ಯಾಕಂತಂದ್ರೆ ಬಾಡಿ ಸರ್ಫೇಸ್ ಹೆಚ್ಚಿಗೆ ಇದ್ದಂಗೆ ಅದರ ಬಾಡಿಯಿಂದ ಹೀಟ್ ಲಾಸ್ ಹೆಚ್ಚಿಗೆ ಆಗ್ತದೆ. ಸೊ ಆ ಹೀಟ್ ಲಾಸನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅವಕ್ಕೆ ಕಿವಿಗಳು ಮತ್ತು ಬಾಲಗಳು ಏನಿರ್ತಾವೆ ಸಣ್ಣ ಸಣ್ಣ ಇರ್ತಾವೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಕರೆಕ್ಟ್. ಅದು ಆಪ್ಷನ್ ಸಿ ನೋಡ್ರಿ, ಲಾಂಗ್ ಲಿಮ್ಸ್ ಆ್ಯಂಡ್ ಡ್ರೈ ಸ್ಕಿನ್, ಇದು ರಾಂಗ್ ಆಗ್ತದೆ. ಇದು ಪೋಲಾರ್ ರೀಜನ್ಸಲ್ಲಿ ಇರೋದಿಲ್ಲ. ಹಾಲೋ ಬೋನ್ಸ್ ಫಾರ್ ಬೆಟರ್ ಇನ್ಸುಲೇಷನ್. ಹಾಲೋ ಬೋನ್ಸ್ ಅಂತಂದ್ರೆ ಟೊಳ್ಳಾದ ಬೋಳುಗಳು ಎಲ್ಲಿರ್ತಾವಪ್ಪ ಅಂತಂದ್ರೆ ಟೊಳ್ಳಾದ ಬೋನ್ಗಳು ಅಥವಾ ಟೊಳ್ಳಾದ ಎಲುಬುಗಳು ಎಲ್ಲಿರ್ತಾವಪ್ಪ ಅಂತಂದ್ರೆ ಪಕ್ಷಿಗಳಲ್ಲಿ ಇರ್ತಾವೆ. ಓಕೆ, ಯಾಕಪ್ಪ ಅಂತಂದ್ರೆ ಅವ್ರು ವೇಟ್ ರಿಡ್ಯೂಸ್ ಮಾಡಬೇಕಾಗಿರ್ತದೆ. ಸೊ ಅಲ್ಲಿ ಹಾಲೋ ಬೋನ್ಸ್ ಇರ್ತಾವೆ. ಸೊ ಇದು ಏರಿಯಲ್ ಹ್ಯಾಬಿಟೇಟಿಗೆ ಇದು ಅಡಾಪ್ಟೇಷನ್ ಇದು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಅ ಥಿಕ್ ಲೇಯರ್ ಆಫ್ ಬ್ಲಬ್ಬರ್ ಆ್ಯಂಡ್ ಸ್ಮಾಲ್ ಎಕ್ಸ್ಟ್ರೀಮಿಟೀಸ್. ಮುಂದಿನ ಪ್ರಶ್ನೆ ಹೋಗೋಣ, 10ನೇ ಪ್ರಶ್ನೆ. ವೈ ಡು ಡೆಸರ್ಟ್ ಅನಿಮಲ್ಸ್ ಲೈಕ್ ದಿ ಕಾಂಗ್ರೂ ರ್ಯಾಟ್ ರೇರ್ಲಿ ನೀಡ್ ಟು ಡ್ರಿಂಕ್ ವಾಟರ್? ಅಂದರೆ ಕಾಂಗ್ರೂ ರ್ಯಾಟ್ಗೆ ಅಷ್ಟೊಂದು ನೀರಿನ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಅದೊಂದು ಅಡಾಪ್ಟೇಷನ್ ಮಾಡ್ಕೊಂಡತ್ತೆ. ಏನಂತ ನೋಡೋಣ ಈಗ. ದೇರ್ ಬಾಡೀಸ್ ಕ್ಯಾನ್ ಡೈರೆಕ್ಟ್ಲಿ ಅಬ್ಸಾರ್ಬ್ ಮಾಯ್ಶ್ಚರ್ ಫ್ರಮ್ ದ ಏರ್. ರಾಂಗ್. ಏರಿಂದ ಮಾಯ್ಶ್ಚರ್ ಅವು ಪಡೆದುಕೊಳ್ಳೋದಿಲ್ಲ. ದೇ ಪ್ರೊಡ್ಯೂಸ್ ಹೈಲಿ ಕಾನ್ಸಂಟ್ರೇಟೆಡ್ ಯೂರಿನ್ ಆ್ಯಂಡ್ ಆಪ್ಟೇನ್ ವಾಟರ್ ಫ್ರಮ್ ಫುಡ್ ದೇ ಕನ್ಸ್ಯೂಮ್. ಕರೆಕ್ಟು. ಅವಕ್ಕರ ಯೂರಿನ್ ಹೆಂಗಿರ್ತದಪ್ಪ ಅಂತಂದ್ರೆ ಕ್ವಾಂಟಿಟಿ ಕಮ್ಮಿ ಇರ್ತದೆ ಮತ್ತು ಹೈಲಿ ಕಾನ್ಸಂಟ್ರೇಟೆಡ್ ಒಳಗೆ ಇರ್ತದೆ. ಓಕೆ, ಆಮೇಲೆ ಅವು ತಿನ್ನುವಂಥ ಬೀಜಗಳು ಆಗಿರ್ಬೋದು, ಯಾವುದಾದ್ರೂ ಸೊಪ್ಪು ಹಣ್ಣುಗಳಾಗಿರ್ಬೋದು, ಅಂಥದ್ರಿಂದ ಏನು ಮಾಡ್ತಾವಪ್ಪ ಅಂದ್ರೆ
ಅವಕ್ಕೆ ಏನು ವಾಟರನ್ನು ಅಬ್ಸರ್ವ್ ಮಾಡ್ಕೊತಾವೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಹಿಯರ್. ಓಕೆ, ಆಪ್ಷನ್ ಸಿ ನೋಡೋಣ. ದೇ ಸ್ಟೋರ್ ವಾಟರ್ ಇನ್ ಸ್ಪೆಷಲೈಸ್ಡ್ ಆರ್ಗನ್ಸ್ ಲೈಕ್ ದೇರ್ ಸ್ಟೊಮ್ಯಾಕ್ಸ್. ಇದು ರಾಂಗು. ದೇ ಅವಾಯ್ಡ್ ಎಕ್ಸ್ಕ್ರೀಷನ್ ಟು ಕನ್ಸರ್ವ್ ವಾಟರ್. ಇದು ರಾಂಗು. ಸೊ ಇಲ್ಲಿ ನಾವು ಕಾಂಗ್ರೂ ರ್ಯಾಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ. ದೇ ಪ್ರೊಡ್ಯೂಸ್ ಹೈಲಿ ಕಾನ್ಸಂಟ್ರೇಟೆಡ್ ಯೂರಿನ್ ಆ್ಯಂಡ್ ಆಪ್ಟೇನ್ ವಾಟರ್ ಫ್ರಮ್ ದ ಫುಡ್ ದೇ ಕನ್ಸ್ಯೂಮ್. ಮುಂದಿನ ಪ್ರಶ್ನೆ ಹೋಗೋಣ. ಎನ್ ಆರ್ಗ್ಯಾನಿಸಮ್ in an aquatic habitat is most likely to have which of the following adaptations. ಓಕೆ, ಜಲಚರ ಪ್ರಾಣಿಗಳಲ್ಲಿರುವ ಅಡಾಪ್ಟೇಷನ್ ಕೇಳಿದವರು. ಸ್ಪಿರಾಕಲ್ಸ್ ಫಾರ್ ಬ್ರೀದಿಂಗ್ ಅಂತ ಕೇಳಿದ್ದಾರೆ. ಇದು ರಾಂಗು. ಲಿಮ್ಸ್ ಫಾರ್ ರನ್ನಿಂಗ್. ಅಕ್ವಾಟಿಕ್ ಹ್ಯಾಬಿಟೇಟ್ಸಲ್ಲಿ ರನ್ನಿಂಗ್ ಇರೋದಿಲ್ಲ, ಬದಲಾಗಿ ಈ ಸ್ವಿಮ್ಮಿಂಗ್ ಇರ್ತದೆ. ಇದು ರಾಂಗ್ ಆಗ್ತದೆ. ಸ್ಟ್ರೀಮ್ಲೈನ್ಡ್ ಬಾಡಿ ಆ್ಯಂಡ್ ಗಿಲ್ಸ್ ಫಾರ್ ರೆಸ್ಪಿರೇಷನ್. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಸ್ಟ್ರೀಮ್ಲೈನ್ಡ್ ಬಾಡಿ ಇರ್ತದೆ, ಏನೋ ಬಾಡಿ ಇರ್ತದೆ. ಸರಳ ದೇಹ ಅಂದ್ರೆ ಸುಚಲನಾತ್ಮಕ ಆಕೃತಿ ಇರ್ತದೆ. ಯಾಕಂತಂದ್ರೆ ನೀರು ಅದರ ಅಕ್ಕಪಕ್ಕ ಭಾಳ ಈಸಿಯಾಗಿ ಹರಿದುಕೊಂಡು ಹೋಗಬೇಕು, ಅದಕ್ಕೆ ಸ್ಟ್ರೀಮ್ಲೈನ್ಡ್ ಬಾಡಿ ಇರ್ತದೆ. ಮತ್ತು ಗಿಲ್ಸ್ ಫಾರ್ ರೆಸ್ಪಿರೇಷನ್ ಅಂದರೆ ಡಿಸಾಲ್ವ್ಡ್ ಆಕ್ಸಿಜನನ್ನು ಪಡೆದುಕೊಳ್ಳೋಕೆ ಅವಕ್ಕೆ ಗಿಲ್ಸ್ ಇರ್ತದೆ. ಆಮೇಲೆ ಥಿಕ್ ಫಾರ್ ಇನ್ಸುಲೇಷನ್. ಇದು ಎಲ್ಲಿ ಹ್ಯಾಬಿಟ್ಯಾಟ್ಪ ಅಂತಂದ್ರೆ ಪೋಲಾರ್ ರೀಜನ್ನಲ್ಲಿ ಇರುವಂಥ ಅಡಾಪ್ಟೇಷನ್ ಇದು. ಯಾಕೆ ಥಿಕ್ ಫಾರ್ ಅಂತಂದ್ರೆ ಶೀತಗಾಳಿಯಿಂದ ತಡೆದುಕೊಳ್ಳಲು ಥಿಕ್ ಫಾರ್ ಇರ್ತದೆ ಅವಕ್ಕೆ ಪೋಲಾರ್ ರೀಜನ್ಸಲ್ಲಿ ಇರುವಂತಹ ಪ್ರಾಣಿಗಳಿಗೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಸ್ಟ್ರೀಮ್ಲೈನ್ಡ್ ಬಾಡಿ ಆ್ಯಂಡ್ ಗಿಲ್ಸ್ ಫಾರ್ ರೆಸ್ಪಿರೇಷನ್. ಓಕೆ, 12ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ವೈ ಡೆಸರ್ಟ್ ಪ್ಲಾಂಟ್ಸ್ ಹ್ಯಾವ್ ಸ್ಪೈನ್ಸ್ ಇನ್ಸ್ಟೆಡ್ ಆಫ್ ಲೀವ್ಸ್. ಓಕೆ, ಮರುಭೂಮಿಯಲ್ಲಿರುವಂಥ ಸಸ್ಯಗಳಿಗೆ ಎಲೆಗಳ ಮೇಲೆ ಮುಳ್ಳುಗಳು ಏಕೆ ಇರ್ತಾವ ಅಂತ ಕೇಳಿದ. ಓಕೆ, ಸೊ ಆಪ್ಷನ್ ಎ ನೋಡ್ರಿ. ಸ್ಪೈನ್ಸ್ ಅಲೋ ದೆಮ್ ಟು ಸ್ಟೋರ್ ವಾಟರ್. ರಾಂಗ್. ಮುಳ್ಳುಗಳಲ್ಲಿ ನೀರು ಸ್ಟೋರ್ ಆಗೋದಿಲ್ಲ. ಸ್ಪೈನ್ಸ್ ಹೆಲ್ಪ್ ದಿ ಪ್ಲಾಂಟ್ ಅಬ್ಸಾರ್ಬ್ ಮಾಯ್ಶ್ಚರ್ ಫ್ರಮ್ ದಿ ಅಟ್ಮಾಸ್ಫಿಯರ್. ರಾಂಗ್. ಮಾಯ್ಶ್ಚರ್ನ ಅಬ್ಸರ್ವ್ ಮಾಡೋದಿಲ್ಲ ಅವು. ಸ್ಪೈನ್ಸ್ ರೆಡ್ಯೂಸ್ ವಾಟರ್ ಲಾಸ್ ಬೈ ಮಿನಿಮೈಸಿಂಗ್ ದಿ ಸರ್ಫೇಸ್ ಏರಿಯಾ ಫಾರ್ ಟ್ರಾನ್ಸ್ಪಿರೇಷನ್. ಇದು ಕರೆಕ್ಟ್ ಆನ್ಸರ್ ನೋಡ್ರಿ. ಓಕೆ, ಯಾಕಂದರೆ ಅದರ ಸರ್ಫೇಸ್ ಏರಿಯಾ ಹೆಚ್ಚು ಇದ್ದಷ್ಟು ಸ್ಟೊಮ್ಯಾಟಗಳ ಸಂಖ್ಯೆ ಹೆಚ್ಚಿಗೆ ಇರ್ತದೆ, ಪತ್ರರಂಧ್ರಗಳ ಸಂಖ್ಯೆ. ಓಕೆ, ಸೊ ಈ ಪತ್ರರಂಧ್ರಗಳ ಸಂಖ್ಯೆ ಹೆಚ್ಚಿಗೆ ಇದ್ದಷ್ಟು ಏನಾಗ್ತದೆ, ಟ್ರಾನ್ಸ್ಪಿರೇಷನ್ ಅಂದರೆ ಬಾಷ್ಪೀಕರಣ ಹೆಚ್ಚಿಗೆ ಆಗ್ತದೆ. ಸೊ ಹಾಗಾಗಿ ಅಲ್ಲಿ ವಾಟರ್ ಲಾಸ್ ಆಗ್ತದೆ. ಮೊದಲೇ ಅಲ್ಲಿ ಮರುಭೂಮಿ ಪ್ರದೇಶಗಳಲ್ಲಿ ಏನು ವಾಟರು ಕಮ್ಮಿ ಇರ್ತದೆ. ಸೊ ವಾಟರ್ ಲಾಸು ಲಾರ್ಜ್ ಸರ್ಫೇಸ್ ಏರಿಯಾ ಇದ್ದಂಗೆ ವಾಟರ್ ಲಾಸು ಹೆಚ್ಚಿಗೆ ಆಗ್ತದೆ. ಓಕೆ, ಸೊ ಆ ಸರ್ಫೇಸ್ ಏರಿಯಾನ ಕಮ್ಮಿ ಮಾಡೋದಕ್ಕೆ ಏನು ಮಾಡ್ತಾವಪ್ಪ ಅಂತಂದ್ರೆ ಅವು ಅಡಾಪ್ಟೇಷನ್ ಮಾಡ್ಕೊತಾವೆ. ಹೆಂಗಪ್ಪ ಅಂತಂದ್ರೆ ಅವರ ಎಲೆಗಳ ಮೇಲೆ ಅಥವಾ ಕಾಂಡಗಳ ಮೇಲೆ ಸ್ಪೈನ್ಸ್ ಮುಳ್ಳುಗಳು ಬೆಳ್ಕೊಂಡಿರ್ತಾವೆ. ಓಕೆ, ನೆಕ್ಸ್ಟ್ ಆಪ್ಷನ್ ಡಿ ನೋಡ್ರಿ. ಸ್ಪೈನ್ಸ್ ಪ್ರೊವೈಡ್ ಶೇಡ್ ಟು ದ ಪ್ಲಾಂಟ್ ಸ್ಟೆಮ್. ಇದು ರಾಂಗು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವತ್ತಪ್ಪ ಅಂತಂದ್ರೆ ಸ್ಪೈನ್ಸ್ ರೆಡ್ಯೂಸ್ ವಾಟರ್ ಲಾಸ್ ಬೈ ಮಿನಿಮೈಸಿಂಗ್ ದಿ ಸರ್ಫೇಸ್ ಏರಿಯಾ ಫಾರ್ ಟ್ರಾನ್ಸ್ಪಿರೇಷನ್. ಓಕೆ, 13ನೇ ಪ್ರಶ್ನೆ ಹೋಗೋಣ. ಇಲ್ಲಿ ನೋಡ್ರಿ ಎಕ್ಸ್ಪ್ಲನೇಷನ್ಸ್ ಆಗಿದೆ ಅಲ್ಲ ಇದರದ್ದು. ಡೆಸರ್ಟ್ ಪ್ಲಾಂಟ್ಸ್ ಲೈಕ್ ಕ್ಯಾಕ್ಟೈ ಹ್ಯಾವ್ ಸ್ಪೈನ್ಸ್ ಇನ್ಸ್ಟೆಡ್ ಆಫ್ ಲೀವ್ಸ್ ಟು ಮಿನಿಮೈಸ್ ವಾಟರ್ ಲಾಸ್. ದ ರೆಡ್ಯೂಸ್ಡ್ ಸರ್ಫೇಸ್ ಏರಿಯಾ ಡಿಕ್ರೀಸಸ್ ದಿ ರೇಟ್ ಆಫ್ ಟ್ರಾನ್ಸ್ಪಿರೇಷನ್ ಹೆಲ್ಪಿಂಗ್ ದೆಮ್ ಕನ್ಸರ್ವ್ ವಾಟರ್ ಇನ್ ಅರಿಡ್ ಕಂಡೀಷನ್ಸ್. ಓಕೆ, 13ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಬಿಹೇವಿಯರಲ್ ಅಡಾಪ್ಟೇಷನ್ ಇನ್ ಎನಿಮಲ್ಸ್. ಓಕೆ, ಅಡಾಪ್ಟೇಷನಲ್ಲಿ 3 ಟೈಪ್ ಬರ್ತಾವೆ. ಒಂದನೇದು ಸ್ಟ್ರಕ್ಚರಲ್ ಅಡಾಪ್ಟೇಷನು, ಆಮೇಲೆ ಎರಡನೇದು ಫಿಸಿಯೋಲಾಜಿಕಲ್ ಅಡಾಪ್ಟೇಷನು, ಮೂರನೇದು ಬಿಹೇವಿಯರಲ್ ಅಡಾಪ್ಟೇಷನ್. ಸೊ ಈ ಬಿಹೇವಿಯರಲ್ ಅಡಾಪ್ಟೇಷನ್ ಅಂತಂದ್ರೆ ಅವು ಮಾಡಿಕೊಂಡಂಥ ನಡವಳಿಕೆಯ ಹೊಂದಾಣಿಕೆ. ಓಕೆ, ಅವು ನಡವಳಿಕೆಯಲ್ಲಿ ಏನೇನು ಚೇಂಜಸ್ ಆಗ್ತಾವಲ್ಲ ಅದು ಬಿಹೇವಿಯರಲ್ ಅಡಾಪ್ಟೇಷನ್ ಒಳಗೆ ಬರ್ತದೆ. ಸೊ ಇಲ್ಲಿ ನೋಡ್ರಿ ಬಿಹೇವಿಯರಲ್ ಅಡಾಪ್ಟೇಷನ್ಗೆ ಎಕ್ಸಾಂಪಲ್ ಕೇಳಿದಾರೆ ಅವರು. ಸ್ಟ್ರೀಮ್ಲೈನ್ಡ್ ಬಾಡಿ ಆಫ್ ಫಿಶು. ಇದು ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಇದು. ಓಕೆ, ಯಾಕಂದ್ರೆ ಅದರ ದೇಹದ ರಚನೆಯಲ್ಲಿ ಬದಲಾವಣೆ ಆಗಿದೆ. ಇದು ಸ್ಟ್ರಕ್ಚರಲ್ ಅಡಾಪ್ಟೇಷನ್. ಮೈಗ್ರೇಷನ್ ಆಫ್ ಬರ್ಡ್ಸ್ ಡ್ಯೂರಿಂಗ್ ವಿಂಟರ್. ಇದು ಕರೆಕ್ಟ್ ಆನ್ಸರ್ ನೋಡ್ರಿ. ಇದು ಅವ್ರ ಬಿಹೇವಿಯರು. ಓಕೆ, ಅವು ಹಾರ್ಶ್ ಕ್ಲೈಮೇಟಿಂದ ತಪ್ಪಿಸ್ಕೊಳ್ಳೋಕೆ ಏನು ಮಾಡ್ತಾವಪ್ಪ ಅಂತಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವು ಮೈಗ್ರೇಷನ್ ಆಗ್ತಾವೆ, ಸ್ಥಳಾಂತರ ಆಗ್ತಾವೆ. ಅದು ತಮ್ಮ ಸಂತಾನೋತ್ಪತ್ತಿಗಾಗಿರ್ಬೋದು ಅಥವಾ ಅವಕ್ಕೆ ಬೇಡಾದಂಥ ಕ್ಲೈಮೇಟಿಂದ ತಪ್ಪಿಸ್ಕೊಳ್ಳೋಕ್ಕಾಗಿರ್ಬೋದು,
ಓಕೆ. ಸೊ ದ ರೈಟ್ ಆನ್ಸರ್ ಈಸ್ ಮೈಗ್ರೇಷನ್ ಆಫ್ ಬರ್ಡ್ಸ್ ಡ್ಯೂರಿಂಗ್ ವಿಂಟರ್. ಮೂರನೇ ಆಪ್ಷನ್ ನೋಡ್ರಿ, ಥಿಕ್ ಫರ್ ಆಫ್ ಪೋಲಾರ್ ಬಿಯರ್ಸ್. ಇದು ಸಹ ಅವರ ಬಾಡಿಯ ಸ್ಟ್ರಕ್ಚರಲ್ಲಿ ಏನು ಅಡಾಪ್ಟೇಷನ್ ಆಗಿದೆ. ಸೊ ಇದು ಸ್ಟ್ರಕ್ಚರಲ್ ಅಡಾಪ್ಟೇಷನ್. ಇದು ಪ್ರೆಸೆನ್ಸ್ ಆಫ್ ಗಿಲ್ಸ್ ಇನ್ ಅಕ್ವಾಟಿಕ್ ಅನಿಮಲ್ಸ್, ಇದು ಸ್ಟ್ರಕ್ಚರಲ್ ಅಡಾಪ್ಟೇಷನ್. ಸೊ ದ ರೈಟ್ ಆನ್ಸರ್ ಈಸ್ ಮೈಗ್ರೇಷನ್ ಆಫ್ ಬರ್ಡ್ಸ್ ಡ್ಯೂರಿಂಗ್ ವಿಂಟರ್. ಮುಂದಿನ ಪ್ರಶ್ನೆ ಹೋಗೋಣ. 14ನೇ ಪ್ರಶ್ನೆಯನ್ನು ನೋಡ್ರಿ. ವೈ ಆರ್ ಫ್ರೆಶ್ ವಾಟರ್ ಫಿಶ್ ಅನೇಬಲ್ ಟು ಸರ್ವೈವ್ ಇನ್ ಮರೈನ್ ಹ್ಯಾಬಿಟ್ಯಾಟ್ ಅಂತ ಕೇಳಿದ್ದಾರೆ. ಓಕೆ. ದೇ ಕೆನಾಟ್ ಎಕ್ಸ್ಟ್ರಾಕ್ಟ್ ಆಕ್ಸಿಜನ್ ಫ್ರಮ್ ಸಾಲ್ಟ್ ವಾಟರ್. ರಾಂಗ್. ಎರಡು ಫಿಶ್ಗೂ ಸಹ ಗಿಲ್ಸ್ ಇರ್ತದೆ, ಅವು ಆಕ್ಸಿಜನ್ನ ಎಕ್ಸ್ಟ್ರಾಕ್ಟ್ ಮಾಡಬಲ್ಲವು. ಆಪ್ಷನ್ ಬಿ ನೋಡ್ರಿ, ದೇರ್ ಬಾಡೀಸ್ ಆರ್ ಅನೇಬಲ್ ಟು ರೆಗ್ಯುಲೇಟ್ ದ ಹೈ ಸಾಲ್ಟ್ ಕಾನ್ಸಂಟ್ರೇಷನ್. ಇದು ಕರೆಕ್ಟ್ ನೋಡ್ರಿ. ಹೈ ಸಾಲ್ಟ್ ಕಾನ್ಸಂಟ್ರೇಷನ್ನ ಅವು ರೆಗ್ಯುಲೇಟ್ ಮಾಡೋಕ್ಕೆ ಬರೋದಿಲ್ಲ. ಆಪ್ಷನ್ ಸಿ ನೋಡ್ರಿ, ದೇ ಲ್ಯಾಕ್ ಫಿನ್ಸ್ ಫಾರ್ ಸ್ವಿಮ್ಮಿಂಗ್ ಇನ್ ಸಾಲ್ಟ್ ವಾಟರ್. ರಾಂಗು. ದೇರ್ ರೀಪ್ರೊಡಕ್ಟಿವ್ ಪ್ರೊಸೆಸ್ ಫೇಲ್ಸ್ ಇನ್ ಸಾಲ್ಟ್ ವಾಟರ್. ಇದು ಸಹ ರಾಂಗ್ ಆಗ್ತದೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ದೇರ್ ಬಾಡೀಸ್ ಆರ್ ಅನೇಬಲ್ ಟು ರೆಗ್ಯುಲೇಟ್ ದಿ ಹೈ ಸಾಲ್ಟ್ ಕಾನ್ಸಂಟ್ರೇಷನ್ ಅಂತೇಳಿ. ಓಕೆ. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನ್ ಸಹ ಇದೆ ನೋಡ್ರಿ. ಫ್ರೆಶ್ ವಾಟರ್ ಫಿಶ್ ಆರ್ adapted to environments with low salt concentrations. Okay. In a marine habitat, the high salt content causes water to leave their bodies. Osmosis process idu, leading to dehydration and death. Okay. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕರೆಕ್ಟ್ ಮ್ಯಾಚ್ ಆಫ್ ದ ಆರ್ಗಾನಿಸಮ್ ಆ್ಯಂಡ್ ಇಟ್ಸ್ ಅಡಾಪ್ಟೇಷನ್ ಕೇಳಿದ್ದಾರೆ. ಕರೆಕ್ಟ್ ಮ್ಯಾಚ್ ಅಲ್ಲ ಯಾವುದು ಅಂತ ಕೇಳಿದ್ದಾರೆ. ಪೋಲಾರ್ ಬಿಯರ್ ಥಿಕ್ ಫಾರ್ ಇನ್ಸುಲೇಷನ್ ಕರೆಕ್ಟು, ಯಾಕಂದರೆ ಶೀತಗಳಿಂದ ಏನು ಪ್ರೊಟೆಕ್ಷನ್ ಬೇಕಾಗಿರ್ತದೆ, ಥಿಕ್ ಫಾರ್ ಇರ್ತದೆ. ಓಕೆ. ಕ್ಯಾಮಲ್ ಲಾಂಗ್ ಐ ಲ್ಯಾಶಸ್ ಟು ಕೀಪ್ ಔಟ್ ಸ್ಯಾಂಡ್ ಕರೆಕ್ಟು, ಉದ್ದವಾದ ಕಣ್ಣಿನ ರೆಪ್ಪೆಗಳು ಇರ್ತಾವೆ. ಫಿಶ್ ಹಾಲೋ ಬೋನ್ಸ್ ಫಾರ್ ಫ್ಲೋಟಿಂಗ್. ಇದು ರಾಂಗ್ ನೋಡ್ರಿ. ಹಾಲೋ ಬೋನ್ಸ್ ಅನ್ನೋದು ಯಾವಾಗಲೂ ಪಕ್ಷಿಗಳಲ್ಲಿ ಕಂಡು ಬರುವಂಥ ಅಡಾಪ್ಟೇಷನ್ ನಮಗೆ, ಯಾಕಂದರೆ ವೇಟ್ ರೆಡ್ಯೂಸ್ ಮಾಡಬೇಕಾಗಿರ್ತವೆ ಅವು. ಸೊ ಅದಕ್ಕೆ ಟೊಳ್ಳಾದ ಎಲುಬುಗಳು ಇರ್ತಾವೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಹಿಯರ್. ಕ್ಯಾಕ್ಟಸ್ ಅಂದರೆ ಪಾಪಸ್ಕಳಿ, ಥಿಕ್ ಸ್ಟೆಮ್ ಫಾರ್ ವಾಟರ್ ಸ್ಟೋರೇಜ್ ಕರೆಕ್ಟ್, ಇದು ರೈಟ್ ಆನ್ಸರು. ಸೊ ದ ರೈಟ್ ಆನ್ಸರ್ ಈಸ್ ಫಿಶ್ ಏನು ಹಾಲೋ ಬೋನ್ಸ್ ಫಾರ್ ಫ್ಲೋಟಿಂಗ್, ಇದು ರೈಟ್ ಆನ್ಸರ್. ಅವ್ರು ಕೇಳಿದ್ದೇ ತಪ್ಪಾಗಿರೋದು. ಸೊ ಇದು ಸಿ ಇರೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ. ಆ್ಯನ್ ಆರ್ಗ್ಯಾನಿಸಮ್ ದಟ್ ಲಿವ್ಸ್ ಇನ್ ಅ ಗ್ರಾಸ್ಲ್ಯಾಂಡ್ ಹ್ಯಾಬಿಟ್ಯಾಟ್ ವುಡ್ ಲೈಕ್ಲಿ ಅಂತ ಕೇಳಿದ್ದಾರೆ. ಹುಲ್ಲುಗಾವಲು ಪ್ರದೇಶದಲ್ಲಿರುವಂತಹ ಪ್ರಾಣಿಗಳು ಯಾವ ಥರನಾದ ಅಡಾಪ್ಟೇಷನ್ ಮಾಡ್ಕೊಂಡಿರ್ತಾವೆ ಅಂತೇಳಿ. ಹ್ಯಾವ್ ಥಿಕ್ ಲೇಯರ್ ಆಫ್ ಬ್ಲಬ್ಬರ್ ಫಾರ್ ಇನ್ಸುಲೇಷನ್. ಹುಲ್ಲುಗಾವಲು ಪ್ರದೇಶದಲ್ಲಿ ಅಷ್ಟೊಂದು ಶೀತ ಇರೋದಿಲ್ಲ, ಅವಕ್ಕೆ ಫ್ಯಾಟ್ ಏನು ಬೇಕಾಗೋದಿಲ್ಲ. ಸೊ ಆಪ್ಷನ್ ಎ ಇದು ರಾಂಗ್ ಆಗ್ತದೆ. ಎಕ್ಸಿಬಿಟ್ ಕ್ಯಾಮ್ಯುಫ್ಲೇಜಿಂಗ್ ಕಲರ್ಸ್ ಟು ಬ್ಲೆಂಡ್ ವಿತ್ ಸರೌಂಡಿಂಗ್ಸ್ ಅಂತ ಕೇಳಿದ್ದಾರೆ. ಓಕೆ, ಇದು ರೈಟ್ ಆನ್ಸರ್ ಆಗ್ತದೆ ನೋಡ್ರಿ. ಯಾಕಂದರೆ ಹುಲ್ಲುಗಾವಲಲ್ಲಿ ಅವಕ್ಕೆ ಅಡಗಿಕೊಳ್ಳಲು, ಹೈಡ್ ಮಾಡ್ಕೊಳ್ಳೋಕೆ ಅವಕ್ಕೇನು ಅಷ್ಟೊಂದು ಸಹಾಯಕ ಆಗುವಂತಹ ಪ್ರದೇಶಗಳಲ್ಲಿ ಇರೋದಿಲ್ಲ ಹೈಡ್ ಮಾಡ್ಕೊಳ್ಳೋಕೆ, ಅಡಗಿಕೊಳ್ಳೋಕೆ. ಸೊ ಅವೇನು ಮಾಡ್ತಾವಪ್ಪ ಅಂತಂದ್ರೆ ತಮ್ಮ ದೇಹದ ಕಲರ್ಗಳು ಹೇಗಿರ್ತಾವಪ್ಪ ಅಂತಂದ್ರೆ ಅವ್ರ ಸರೌಂಡಿಗೆ ಅವು ಕಲರ್ ಮ್ಯಾಚ್ ಆಗಬೇಕು. ಓಕೆ, ಯಾಕಪ್ಪ ಅಂದರೆ ಪ್ರಿಡೇಟರ್ಸ್ಗೆ ಆ ಪ್ರಾಣಿಗಳು ಅಷ್ಟೊಂದು ಈಸಿಯಾಗಿ ಕಾಣಬಾರ್ದು. ಸೊ ಅವೇನು ಮಾಡ್ತಾವೆ, ಕ್ಯಾಮುಫ್ಲೇಜಿಂಗ್ ಕಲರ್ಸ್ ಇಟ್ಕೊಂಡಿರ್ತಾವೆ ಅವ್ರ ಬಾಡಿಗೆ. ಓಕೆ, ಎಕ್ಸಿಬಿಟ್ ಕ್ಯಾಮುಫ್ಲೇಜಿಂಗ್ ಕಲರ್ಸ್ ಟು ಬ್ಲೆಂಡ್ ವಿತ್ ಸರೌಂಡಿಂಗ್ಸ್ ಇಸ್ ದಿ ರೈಟ್ ಆನ್ಸರ್ ಹಿಯರ್. ಹ್ಯಾವ್ ವೆಬ್ಡ್ ಫೀಟ್ ಫಾರ್ ಸ್ವಿಮ್ಮಿಂಗ್. ಓಕೆ, ಗ್ರಾಸ್ಲ್ಯಾಂಡಲ್ಲಿ ಏನು ಅಷ್ಟು ವಾಟರ್ ಬಾಡಿ ಇಷ್ಟು ಇರೋದಿಲ್ಲ. ಸೊ ಇದು ವೆಬ್ಡ್ ಫೀಟು ಅಕ್ವಾಟಿಕ್ ಎನಿಮಲ್ಸಿಗೆ ಇರ್ತಾವೆ ಇವು. ಬಿ ಅಡಾಪ್ಟೆಡ್ ಟು ಲೋ ಆಕ್ಸಿಜನ್ ಅವೈಲಬಿಲಿಟಿ, ಇದು ರಾಂಗ್ ಆಗ್ತದೆ ಆನ್ಸರ್ ಇಲ್ಲಿ. ಸೊ ದ ರೈಟ್ ಆನ್ಸರ್ ಈಸ್ ಎಕ್ಸಿಬಿಟ್ ಕ್ಯಾಮುಫ್ಲೇಜಿಂಗ್ ಕಲರ್ಸ್ ಟು ಬ್ಲೆಂಡ್ ವಿತ್ ದಿ ಸರೌಂಡಿಂಗ್ಸ್. 17ನೇ ಪ್ರಶ್ನೆ ಹೋಗೋಣ. ವಾಟ್ ಎನೇಬಲ್ಸ್ ಮ್ಯಾಂಗ್ರೋವ್ ಪ್ಲಾಂಟ್ಸ್ ಟು ಸರ್ವೈವ್ ಇನ್ ಸಲೈನ್ ಕೋಸ್ಟಲ್ ವಾಟರ್ ಅಂತ ಕೇಳಿದ್ದಾರೆ. ಮ್ಯಾಂಗ್ರೋವ್ ಪ್ಲಾಂಟ್ಸ್ ಅಂದ್ರೆ ಈ ಕರಾವಳಿ ಪ್ರದೇಶಗಳಲ್ಲಿ ಬೆಳೆಯುವಂಥ ಪ್ಲಾಂಟ್ಗಳು, ಸಮುದ್ರದ ದಂಡೆಯಲ್ಲಿ. ಓಕೆ, ದೇರ್ ರೂಟ್ಸ್ ಅಬ್ಸಾರ್ಬ್ ಓನ್ಲಿ ಫ್ರೆಶ್ ವಾಟರ್ ಫ್ರಮ್ ದ ಸಾಯಿಲ್. ರಾಂಗ್ ಇದು. ದೇ ಸ್ಟೋರ್ ಸಾಲ್ಟ್ ಇನ್ ದೇರ್ ಲೀವ್ಸ್ ವಿಚ್ ಆರ್ ಲೇಟರ್ ಶೆಡ್, ಇದು ಕರೆಕ್ಟ್ ನೋಡ್ರಿ ಆನ್ಸರ್. ದೇರ್ ಲೀವ್ಸ್ ಆರ್ ಮಾಡಿಫೈಡ್ ಟು ಕನ್ವರ್ಟ್ ಸಾಲ್ಟ್ ಇಂಟು ನ್ಯೂಟ್ರಿಯೆಂಟ್ಸ್. ರಾಂಗು. ದೇರ್ ಸೀಡ್ಸ್ ಜರ್ಮಿನೇಟ್ ಓನ್ಲಿ ಇನ್ ಫ್ರೆಶ್ ವಾಟರ್. ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ ದೇ ಸ್ಟೋರ್ ಸಾಲ್ಟ್ ಇನ್ ದೇರ್ ಲೀವ್ಸ್ ವಿಚ್ ಆರ್ ಲೇಟರ್ ಶೆಡ್. ಓಕೆ, ಅಂದರೆ ಲೀವ್ಸಲ್ಲಿ ಸಾಲ್ಟನ್ನು ಸ್ಟೋರ್ ಮಾಡಿಕೊಂಡು
ಆನಂತರ ಅವುಗಳನ್ನ ಉದುರಿಸ್ಕೊಳ್ತಾವೆ. ಸೊ ಹೀಗಾಗಿ ಅವಕ್ರ ಪ್ಲಾಂಟ್ ಟಿಶ್ಯೂಗೆ ಯಾವುದೇ ಥರನಾದ ಹಾನಿ ಆಗೋದಿಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲೈಫ್ is demonstrated when a plant bends towards light? ಓಕೆ, ಅಂದರೆ ಒಂದು ಯಾವುದಾದ್ರೂ ಗಿಡ ಬೆಳಕಿನ ಹತ್ತಿರ ಬಾಗ್ತಾ ಇದ್ರೆ ಅದರಲ್ಲಿ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್ ಅಂತ ಇದೆ ಅಂತ ಕೇಳಿದ್ದಾರೆ. ಓಕೆ, ಒಂದು ಯಾವ ಜೀವಿಯ ಗುಣ ಇದೆ ಅಂತ ಕೇಳಿದ್ದಾರೆ. ರೀಪ್ರೊಡಕ್ಷನ್ನು ರಾಂಗು, ಎಕ್ಸ್ಕ್ರೀಷನ್ನು ರಾಂಗು, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇದು ಕರೆಕ್ಟ್ ನೋಡ್ರಿ. ಇಲ್ಲಿ ಸ್ಟಿಮ್ಯುಲೈ ಯಾವುದಪ್ಪ ಅಂತಂದ್ರೆ ಬೆಳಕು, ಅದು ಬೆಳಕಿಗೆ ರೆಸ್ಪಾನ್ಸ್ ನೀಡತ್ತದ ಅದು. ಓಕೆ, ಯಾವುದಕ್ಕೆ ಫಾರ್ ಅಂದರೆ ಫೋಟೋಸಿಂಥಸಿಸ್ ಏನು ಕ್ರಿಯೆ ಇದೆ ನೋಡ್ರಿ, ದ್ಯುತಿ ಸಂಶ್ಲೇಷಣ ಕ್ರಿಯೆ, ಅದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಅದು ಬೆಳಕು ಯಾವ ಕಡೆ ಇರ್ತದೋ ಆ ಕಡೆ ಬೆಂಡ್ ಆಗ್ತದೆ. ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಆಪ್ಷನ್ ಡಿ ರೆಸ್ಪಿರೇಷನ್ ರಾಂಗು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ನೋಡ್ರಿ. ದ ಬೆಂಡಿಂಗ್ ಆಫ್ ಪ್ಲಾಂಟ್ ಟುವರ್ಡ್ ಲೈಟ್ ಅಂದರೆ ಫೋಟೋಟ್ರಾಫಿಸಮ್ ಅಂತ ಹೇಳ್ತಾರೆ ಇದಕ್ಕೆ. is an example of its ability to respond to external stimuli. This helps the plant maximize photosynthesis by accessing more light. 19ನೇ ಪ್ರಶ್ನೆ ನೋಡ್ರಿ. Which of the following is the most significant factor that determines the types of organisms found in particular habitat ಅಂತ ಕೇಳಿದ್ದಾರೆ. ಓಕೆ, ಒಂದು ವಾಸಸ್ಥಾನದ ಯಾವ ಅತ್ಯಂತ ಪ್ರಮುಖ ಅಂಶವು ಆ ವಾಸಸ್ಥಾನದ ಜೀವಿಗಳನ್ನು ನಿರ್ಧರಿಸುತ್ತದೆ ಅಂತೇಳಿ. ಓಕೆ, ಅವೈಲೇಬಿಲಿಟಿ ಆಫ್ ಫುಡ್ ರಾಂಗ್, ಕ್ಲೈಮೇಟ್ ಇನ್ಕ್ಲೂಡಿಂಗ್ ಟೆಂಪ್ರೇಚರ್ ಆ್ಯಂಡ್ ರೇನ್ಫಾಲ್ ಇದು ಕರೆಕ್ಟ್ ನೋಡ್ರಿ. ಅಂದರೆ ಈ ಟೆಂಪ್ರೇಚರು ಮತ್ತು ರೇನ್ಫಾಲು ಏನನ್ನ ನಿರ್ಧಾರ ಮಾಡ್ತಾವಪ್ಪ ಅಂದ್ರೆ ಅಲ್ಲಿ ಯಾವ ಟೈಪ್ ಆದಂಥ ವೆಜಿಟೇಷನ್ ಇದೆ, ಓಕೆ, ಅಲ್ಲಿ ನೀರಿನ ಅವೈಲೇಬಿಲಿಟಿ ಹೆಂಗಿದೆ ಅದನ್ನೆಲ್ಲ ನಾವು ಡಿಸೈಡ್ ಮಾಡ್ತಾವೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಬೇಕಿಲ್ಲಿ. ಸೈಜ್ ಆಫ್ ದಿ ಹ್ಯಾಬಿಟ್ಯಾಟ್ ರಾಂಗ್, ನಂಬರ್ ಆಫ್ ಪ್ರಿಡೇಟರ್ಸ್ ರಾಂಗ್. ಸೊ ದ ರೈಟ್ ಆನ್ಸರ್ ಈಸ್ ಕ್ಲೈಮೇಟ್ ಇನ್ಕ್ಲೂಡಿಂಗ್ ದಿ ಟೆಂಪ್ರೇಚರ್ ಆ್ಯಂಡ್ ರೈನ್ಫಾಲ್. ಮುಂದಿನ ಪ್ರಶ್ನೆ ಹೋಗೋಣ, 20ನೇ ಪ್ರಶ್ನೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಬಿಟ್ಯಾಟ್ಸ್ ಆರ್ ಝೀರೋಫೈಟ್ಸ್ ಮೋಸ್ಟ್ ಲೈಕ್ಲಿ ಟು ಥ್ರೈವ್? ಓಕೆ, ಇಲ್ಲಿ ಝೀರೋಫೈಟ್ಸ್ ಅಂತಂದರೆ ಮರುಭೂಮಿಯಲ್ಲಿ ಏನು ಇರ್ತಾವೆ ನೋಡ್ರಿ ಅಂಥ ಸಸ್ಯಗಳಿಗೆ ನಾವು ಝೀರೋಫೈಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ರಿ, ಟ್ರಾಪಿಕಲ್ ರೈನ್ ಫಾರೆಸ್ಟ್ಸ್ ರಾಂಗು, ಗ್ರಾಸ್ಲ್ಯಾಂಡ್ಸ್ ರಾಂಗು, ಪೋಲಾರ್ ರೀಜನ್ಸ್ ರಾಂಗು. ಸೊ ರೈಟ್ ಆನ್ಸರ್ ಇಸ್ ಡೆಸರ್ಟ್ಸ್. ಎಕ್ಸ್ಪ್ಲನೇಷನ್ ಐತೆ ನೋಡ್ರಿ ಇಲ್ಲಿ. ಝೀರೋಫೈಟ್ಸ್ ಸಚ್ ಆಸ್ ಕ್ಯಾಕ್ಟೈ ಆರ್ ಪ್ಲಾಂಟ್ಸ್ ಅಡಾಪ್ಟೆಡ್ ಟು ಸರ್ವೈವ್ ಇನ್ arid conditions with limited water availability. Their adaptations include thick stem, spines and deep roots which are ideal for desert environments. ಓಕೆ, ಈಗಾಗಲೇ 20 ಪ್ರಶ್ನೆಗಳಾಗಿದ್ದಾವೆ. ಟೈಮು ಆಲ್ರೆಡಿ 30 ನಿಮಿಷ ಆಗಿದೆ. ಸೊ ಇದರ ಮುಂದಿನ ಕ್ವಶನ್ಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿವರೆಗೂ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.